ನಮ್ಮ ಜಿಲ್ಲೆಗೆ ಕಿರೀಟವನ್ನು ಕೊಟ್ಟಂಥವ್ರು, ಒಳ್ಳೆ ಸಾಧನೆಯನ್ನು ಮಾಡಿದಂಥವ್ರು, ಒಳ್ಳೆ ಕೆಲಸವನ್ನು ಮಾಡಿದಂಥವ್ರು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಅಥವಾ ದೇಶಕ್ಕೆ ತುಂಬಲಾರದ ನಷ್ಟ. ವಯಸ್ಸಾಗಿದೆ 88 ವರ್ಷ. 2 ತಿಂಗಳ ಹಿಂದೆ ನಾವು ತುಳಸಿ ಗೌಡ್ರನ್ನ ಕಳ್ಕೊಂಡ್ರು. 16/12/2024 ಡಿಸೆಂಬರ್ದಲ್ಲಿ. ಇವತ್ತೇ ನಾವು ಸುಕ್ರಜ್ಜಿಯನ್ನು ಕಳ್ಕೊಂಡ್ರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ, ಪದ್ಮಶ್ರೀ ಪ್ರಶಸ್ತಿ, ಅದರ ಜೊತೆಯಲ್ಲಿ ಮತ್ತು ಬೇರೆ ಬೇರೆ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಟ್ಟಂಥವ್ರು. ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂದೇಳಿ ಹೋರಾಟ ಮಾಡಿದಂಥವ್ರು. ಭಾಳ ಒಳ್ಳೆ ಕಾರ್ಯಕ್ರಮವನ್ನು ಹಾಕ್ಕೊಂಡಂಥವ್ರು. 2 ಜನ ಒಂದಕ್ಕೊಂದು ಒಬ್ರಿಗೊಬ್ಬರು ಕಾಂಪಿಟೇಷನ್ ರೀತಿ, ಆದರೆ ಇಬ್ಬರು ಚೆನ್ನಾಗಿದ್ದರು. ಇಬ್ಬರು ಒಟ್ಟಿಗೆ ಬೆಳೆದು ಒಟ್ಟಿಗೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು, ಒಟ್ಟಿಗೆ ಬೇರೆ ಬೇರೆ ಕಡೆ ಹೋಗ್ತಿದ್ರು ಅಂತ ಅನ್ಯೋನ್ಯವಾದಂಥ ಸಂಬಂಧನೂ ಇತ್ತು. ಅಂಥವ್ರನ್ನು ನಾವು ಕಳ್ಕೊಂಡಿದ್ದೇವೆ. ಭಾಳ ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದೇಳಿ ನಾವು ದೇವರ ಹತ್ರ ಕೇಳ್ಕೊಳ್ತೇನೆ. ಅವರು ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂದೇಳಿ ನಾವು ಕೇಳ್ಕೊತ, ನಾವು ಇವತ್ತೇ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ, ಸ್ಥಳೀಯ ಶಾಸಕರು ನಾವೆಲ್ಲರೂ ಸೇರಿ ಗೌರವವನ್ನು ಸಲ್ಲಿಸಿದ್ದೇವೆ. ಮುಂದಿನ ದಿನಕ್ಕೆ ನಾವು ಅವರನ್ನು ಉದಾಹರಣೆ ಕೊಡುವ ಹಾಗೆ, ಅಂದರೆ ಅವರ ಒಂದು ನೆನಪನ್ನು, ಅವರ ಆದರ್ಶವನ್ನು ಪಾಲಿಸಿಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿದಂಥವ್ರು. ಅವರ ವ್ಯಕ್ತಿತ್ವ ಸಾಮಾನ್ಯ ಜನರಲ್ಲಿ ಅಥವಾ ಎಲ್ಲರಲ್ಲೂ ಬಂದರೆ ನಾವು ಸುಖವಾಗಿ ಇರಲಿಕ್ಕಾಗ್ತದೆ. ನೆಮ್ಮದಿ ಜೀವನಕ್ಕೆ ಒಳ್ಳೆಯ ಪೂರಕವಾದಂಥ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಅವರು. ಅವರ ಸಂದೇಶ, ಅವರ ಮಾರ್ಗದರ್ಶನ, ಅವರ ನೆನಪು ಯಾವತ್ತೂ ಇರುವ ಹಾಗೆ ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಆ ಸಂದೇಶವನ್ನು ನೆನಪು ಮಾಡ್ತಾ ಇರಬೇಕು. ಅದನ್ನು ನೆನಪು ಮಾಡಿದ್ರಾಗೋದಿಲ್ಲ. ಆ ಸಂದೇಶವನ್ನು, ಅವರ ಜೀವನ ಚರಿತ್ರೆಯನ್ನು ಅಥವಾ ಜೀವನದಲ್ಲಿ ಅವರು ಅಳವಡಿಸ್ಕೊಂಡಂಥ ಒಂದು ನಿಷ್ಠೆ ಮತ್ತು ಅವರ ಪ್ರಯತ್ನ, ಅವ್ರ ಕೆಲಸ, ಅದು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಲಿ ಅಂತೇಳಿ ನಾನು ಹೇಳ್ತಾ ಮತ್ತೆ ಹೇಳ್ತೀನಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೇಳ್ತಾಯಿದ್ದೀನಿ. ನಮ್ಮ ಜಿಲ್ಲೆಗೆ ಕಿರೀಟವನ್ನು ಕೊಟ್ಟಂಥವ್ರು, ಒಳ್ಳೆ ಸಾಧನೆಯನ್ನು ಮಾಡಿದಂಥವ್ರು, ಒಳ್ಳೆ ಕೆಲಸವನ್ನು ಮಾಡಿದಂಥವ್ರು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಅಥವಾ ದೇಶಕ್ಕೆ ತುಂಬಲಾರದ ನಷ್ಟ. ವಯಸ್ಸಾಗಿದೆ 88 ವರ್ಷ. 2 ತಿಂಗಳ ಹಿಂದೆ ನಾವು ತುಳಸಿ ಗೌಡ್ರನ್ನ ಕಳ್ಕೊಂಡ್ರು. 16/12/2024 ಡಿಸೆಂಬರ್ದಲ್ಲಿ. ಇವತ್ತೇ ನಾವು ಸುಕ್ರಜ್ಜಿಯನ್ನು ಕಳ್ಕೊಂಡ್ರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ, ಪದ್ಮಶ್ರೀ ಪ್ರಶಸ್ತಿ, ಅದರ ಜೊತೆಯಲ್ಲಿ ಮತ್ತು ಬೇರೆ ಬೇರೆ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಟ್ಟಂಥವ್ರು. ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂದೇಳಿ ಹೋರಾಟ ಮಾಡಿದಂಥವ್ರು. ಭಾಳ ಒಳ್ಳೆ ಕಾರ್ಯಕ್ರಮವನ್ನು ಹಾಕ್ಕೊಂಡಂಥವ್ರು. 2 ಜನ ಒಂದಕ್ಕೊಂದು ಒಬ್ರಿಗೊಬ್ಬರು ಕಾಂಪಿಟೇಷನ್ ರೀತಿ, ಆದರೆ ಇಬ್ಬರು ಚೆನ್ನಾಗಿದ್ದರು. ಇಬ್ಬರು ಒಟ್ಟಿಗೆ ಬೆಳೆದು ಒಟ್ಟಿಗೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು, ಒಟ್ಟಿಗೆ ಬೇರೆ ಬೇರೆ ಕಡೆ ಹೋಗ್ತಿದ್ರು ಅಂತ ಅನ್ಯೋನ್ಯವಾದಂಥ ಸಂಬಂಧನೂ ಇತ್ತು. ಅಂಥವ್ರನ್ನು ನಾವು ಕಳ್ಕೊಂಡಿದ್ದೇವೆ. ಭಾಳ ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದೇಳಿ ನಾವು ದೇವರ ಹತ್ರ ಕೇಳ್ಕೊಳ್ತೇನೆ. ಅವರು ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂದೇಳಿ ನಾವು ಕೇಳ್ಕೊತ, ನಾವು ಇವತ್ತೇ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ,
ಸ್ಥಳೀಯ ಶಾಸಕರು ನಾವೆಲ್ಲರೂ ಸೇರಿ ಗೌರವವನ್ನು ಸಲ್ಲಿಸಿದ್ದೇವೆ. ಮುಂದಿನ ದಿನಕ್ಕೆ ನಾವು ಅವರನ್ನು ಉದಾಹರಣೆ ಕೊಡುವ ಹಾಗೆ, ಅಂದರೆ ಅವರ ಒಂದು ನೆನಪನ್ನು ಅವರ ಆದರ್ಶವನ್ನು ಪಾಲಿಸಿಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿದಂಥವ್ರು. ಅವರ ವ್ಯಕ್ತಿತ್ವ ಸಾಮಾನ್ಯ ಜನರಲ್ಲಿ ಅಥವಾ ಎಲ್ಲರಲ್ಲೂ ಬಂದರೆ ನಾವು ಸುಖವಾಗಿ ಇರಲಿಕ್ಕಾಗ್ತದೆ, ನೆಮ್ಮದಿ ಜೀವನಕ್ಕೆ ಒಳ್ಳೆಯ ಪೂರಕವಾದಂಥ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಅವರು. ಅವರ ಸಂದೇಶ, ಅವರ ಮಾರ್ಗದರ್ಶನ, ಅವರ ನೆನಪು ಯಾವತ್ತೂ ಇರುವ ಹಾಗೆ ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಆ ಸಂದೇಶವನ್ನು ನೆನಪು ಮಾಡ್ತಾ ಇರಬೇಕು. ಅದನ್ನು ನೆನಪು ಮಾಡಿದ್ರಾಗೋದಿಲ್ಲ, ಆ ಸಂದೇಶವನ್ನು ಅವರ ಜೀವನ ಚರಿತ್ರೆಯನ್ನು ಅಥವಾ ಜೀವನದಲ್ಲಿ ಅವರು ಅಳವಡಿಸ್ಕೊಂಡಂಥ ಒಂದು ನಿಷ್ಠೆ ಮತ್ತು ಅವರ ಪ್ರಯತ್ನ, ಅವ್ರ ಕೆಲಸ, ಅದು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಲಿ ಅನ್ನಲಿ ನಾನು ಹೇಳ್ತಾ ಮತ್ತೆ ಹೇಳ್ತೀನಿ. ನಮ್ಮ ಜಿಲ್ಲೆಗೆ ಕಿರೀಟವನ್ನು ಕೊಟ್ಟಂಥವ್ರು, ಒಳ್ಳೆ ಸಾಧನೆಯನ್ನು ಮಾಡೋದಂಥವ್ರು, ಒಳ್ಳೆ ಕೆಲಸವನ್ನು ಮಾಡೋದಂಥವ್ರು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಅಥವಾ ದೇಶಕ್ಕೆ ತುಂಬಲಾರದ ನಷ್ಟ. ವಯಸ್ಸಾಗಿದೆ 88 ವರ್ಷ. 2 ತಿಂಗಳ ಹಿಂದೆ ನಾವು ತುಳಸಿ ಗೌಡ್ರನ್ನು ಕಳ್ಕೊಂಡ್ರು. 16/12/2024 ಡಿಸೆಂಬರ್ದಲ್ಲಿ. ಇವತ್ತೇ ನಾವು ಸುಕ್ರಜ್ಜಿಯನ್ನು ಕಳ್ಕೊಂಡ್ರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ, ಪದ್ಮಶ್ರೀ ಪ್ರಶಸ್ತಿ, ಅದರ ಜೊತೆಯಲ್ಲಿ ಮತ್ತು ಬೇರೆ ಬೇರೆ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ಕೊಟ್ಟಂಥವ್ರು. ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂದೇಳಿ ಹೋರಾಟ ಮಾಡಿದಂಥವ್ರು. ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಹಾಕ್ಕೊಂಡಂಥವ್ರು. 2 ಜನ ಒಂದಕ್ಕೊಂದು ಒಬ್ರಿಗೊಬ್ಬರು ಕಾಂಪಿಟೇಷನ್ ರೀತಿ, ಆದರೆ ಇಬ್ಬರು ಚೆನ್ನಾಗಿದ್ದರು. ಇಬ್ಬರು ಒಟ್ಟಿಗೆ ಬೆಳೆದು ಒಟ್ಟಿಗೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು, ಒಟ್ಟಿಗೆ ಬೇರೆ ಬೇರೆ ಕಡೆ ಹೋಗ್ತಿದ್ರು ಅಂತ ಅನ್ಯೋನ್ಯವಾದಂಥ ಸಂಬಂಧನೂ ಇತ್ತು. ಅಂಥವ್ರನ್ನು ನಾವು ಕಳ್ಕೊಂಡಿದ್ದೇವೆ. ಭಾಳ ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದೇಳಿ ನಾವು ದೇವರ ಹತ್ರ ಕೇಳ್ಕೊಳ್ತೇನೆ. ಅವರು ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂದೇಳಿ ನಾವು ಕೇಳ್ಕೊತ, ನಾವು ಇವತ್ತೇ ಸರ್ಕಾರದಿಂದ, ಜಿಲ್ಲಾಡಳಿತದಿಂದ, ಸ್ಥಳೀಯ ಶಾಸಕರು ನಾವೆಲ್ಲರೂ ಸೇರಿ ಗೌರವವನ್ನು ಸಲ್ಲಿಸಿದ್ದೇವೆ. ಮುಂದಿನ ದಿನಕ್ಕೆ ನಾವು ಅವರನ್ನು ಉದಾಹರಣೆ ಕೊಡುವ ಹಾಗೆ, ಅಂದರೆ ಅವರ ಒಂದು ನೆನಪನ್ನು, ಅವರ ಆದರ್ಶವನ್ನು ಪಾಲಿಸಿಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿದಂಥವ್ರು. ಅವರ ವ್ಯಕ್ತಿತ್ವ ಸಾಮಾನ್ಯ ಜನರಲ್ಲಿ ಅಥವಾ ಎಲ್ಲರಲ್ಲೂ ಬಂದರೆ ನಾವು ಸುಖವಾಗಿ ಇರಲಿಕ್ಕಾಗ್ತದೆ, ನೆಮ್ಮದಿ ಜೀವನಕ್ಕೆ ಒಳ್ಳೆಯ ಪೂರಕವಾದಂಥ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಅವರು. ಅವರ ಸಂದೇಶ, ಅವರ ಮಾರ್ಗದರ್ಶನ, ಅವರ ನೆನಪು ಯಾವತ್ತೂ ಇರುವ ಹಾಗೆ ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಆ ಸಂದೇಶವನ್ನು ನೆನಪು ಮಾಡ್ತಾ ಇರಬೇಕು. ಅದನ್ನು ನೆನಪು ಮಾಡಿದ್ರಾಗೋದಿಲ್ಲ, ಆ ಸಂದೇಶವನ್ನು ಅವರ ಜೀವನ ಚರಿತ್ರೆಯನ್ನು ಅಥವಾ ಜೀವನದಲ್ಲಿ ಅವರು ಅಳವಡಿಸ್ಕೊಂಡಂಥ ಒಂದು ನಿಷ್ಠೆ ಮತ್ತು ಅವರ ಪ್ರಯತ್ನ, ಅವ್ರ ಕೆಲಸ, ಅದು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಲಿ ಅನ್ನಲಿ ನಾನು ಹೇಳ್ತಾ ಮತ್ತೆ ಹೇಳ್ತೀನಿ. ಅವರ